ಅವಕಾಶ ಸೋತರೆ ಈ ಪಂದ್ಯಾವಳಿಯನ್ನು ನಿರ್ಗಮಿಸಬೇಕಾಗುತ್ತೆ. ಸ್ಕೋರ್ ಬೋರ್ಡ್ ಆನ್ ಮಾಡಕ್ಕೆ ಶುಭ ಹಾರೈಸಿದಂತೆ ಎಲ್ಲ ಗೌರವ ಅತಿಥಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸಬೇಕಂತ ಕೇಳ್ಕೊಳ್ತಾ ಅಂಕಣ 2ರಲ್ಲಿ ಈಗಾಗಲೇ ಪಂದ್ಯ ಆರಂಭವಾಗಿದೆ. ಸಕ್ಕರೆ ನಾಡು ಮಂಡ್ಯದ ಪ್ರೊ ಕಬಡ್ಡಿ ತಾರೆ ವಿಶ್ವಾಸ್ ಗೌಡ, ಬಾರಿ ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ಹೆಸರಾಂತ ಪ್ರೊ ಕಬಡ್ಡಿ ಆಟಗಾರ ಸುಶೀಲ್ ಖಾಮ್ರೇಕರ್ ಲೆಫ್ಟ್ ಕಾರ್ನರ್ ಮೇಲೆ ಟಚ್ ಮೂಲಕ ಒಂದು ಅಂಕವನ್ನು ಪಡೆದುಕೊಳ್ತಾ ಉತ್ತರ ಕನ್ನಡ 2 ಮಂಡ್ಯ 1. ದಾಳಿಯಲ್ಲಿ ಕಿರಣ್ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಮಂಡ್ಯದ ಶ್ರೇಷ್ಠ ದಾಳಿಗಾರ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ಯಶಸ್ವಿಯಾಗಲು ಈ ನನ್ನ ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕರು ಕಾರಣ. ಅವರು ನಮಗೆ ಯಾವುದೇ ರೀತಿಯ ಒಂದು 4 ದಿನಗಳ ಕಾಲ ಈಗ ಒಂದು ಪಂದ್ಯಾವಳಿಗಳಲ್ಲಿ ಕಿಂಚಿತ್ತು ಒಂದು ಅಹಿತಕರ ಘಟನೆ ನಡೆಯದಂತೆ ನಮಗೆ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನನ್ನ ತಂಡದ ಪರವಾಗಿ ಆನೇಕಲ್ಲಿನ ಎಲ್ಲ ಜನತೆಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇದೊಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ, ಆನೇಕಲ್ನ ಸಮಸ್ತ ಜನತೆಗೆ ಶ್ರೀಯುತ ಎಂ ವೆಂಕಟೇಶ್ ಗುರು ಅಣ್ಣರವರು ಅತ್ಯಂತ ಪ್ರೀತಿಯ ಅಭಿನಂದನೆ ಸಲ್ಲಿಸುತ್ತಾರೆ. ಈ ಬಾರಿ ರತನ ಸೂಪರ್ ಡೂಪರ್ ರೈಡ್, ವಾಟ್ ಅ ಬ್ಯೂಟಿಫುಲ್ ಎಸ್ಕೇಪ್. ಬರ್ಲಿ ಒಂದ್ ಜೋರ ಚಪ್ಪಾಳೆ. ಒಬ್ಬ ಪ್ರೊ ಕಬಡ್ಡಿ ಆಟಗಾರ ರತನ್ ಸೂಪರ್ ರೈಡ್ ನೊಂದಿಗೆ ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ 3 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಅಂಕಣ 1ರಲ್ಲೂ ಸಹ ಪಂದ್ಯ ಆರಂಭಗೊಂಡಿದೆ. ಎಸ್ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು ರಾಮ್ ಅವರಿಂದ. ಕಿರಣ ಉತ್ತಮವಾದಂತಹ ಒಂದು ಎಸ್ಕೇಪ್. ಆಫಿಷಿಯಲ್ ಟೈಮ್ ಔಟ್. ತೀರ್ಪುಗಾರರು 2 ಅಂಕಣದಲ್ಲಿ ಪಂದ್ಯ ಆರಂಭ ಆಗಿರೋದ್ರಿಂದ ಪ್ರೇಕ್ಷಕರಿಗೆ ಯಾವ ಕಡೆ ಗ್ರೌಂಡ್ ನ ಮ್ಯಾಚ್ ನೋಡ್ಬೇಕು ಅನ್ನೋಂಥದ್ದೇ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಮಂಡ್ಯದ ಇಬ್ಬರು ಆಟಗಾರರು ಅಭಿಷೇಕ್ ಹಾಗೂ ಸಚಿನ್. ಜರ್ಸಿ ನಂಬರ್ 4 ಆಟಗಾರ ಅಭಿಷೇಕ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಒಬ್ಬ ಪ್ರೊ ಕಬಡ್ಡಿ ಹೆಸರಾಂತ ಆಟಗಾರ. ಈ ಬಾರಿ ದಾಳಿಯಲ್ಲಿ ಮಂಡ್ಯದ ವಿಶ್ವಾಸ್ ಗೌಡ ರೈಟ್ ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಈ ಬಾರಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ದಾಳಿಯಲ್ಲಿ ಮಂಡ್ಯದ ಪ್ರೊ ಕಬಡ್ಡಿಯ ಹೆಸರಾಂತ ಆಟಗಾರ ವಿಶ್ವಾಸ್ ಒಬ್ಬ ಡಿಫೆಂಡರ್ ಅಲ್ಲಿ ಲಾಬಿಯನ್ನು ಪ್ರವೇಶ ಮಾಡಿ ಸೆಲ್ಫ್ ಔಟ್ ಆಗೋದ್ರ ಮೂಲಕ ಅಂಕಣದ ಹೊರ ನಡೆದಿದ್ದಾರೆ. ಉತ್ತರ ಕನ್ನಡ 11 ಮಂಡ್ಯ 5. ದಾಳಿಯಲ್ಲಿ ರತನ, ಮಹೇಶ್ ಹಾಗೂ ಸಾಗರ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಒಂದು ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದಂತ ಮಹೇಶ್ ಸಪೋರ್ಟ್ ಮಾಡೋದಕ್ಕೆ ಸಾಗರ್ ಕೂಡ ಬಂದ್ರು. ಕ್ವಿಕ್ ಆದಂತ ಒಂದು ದಾಳಿಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ ರತನ್. 13-5 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ
ಎಸ್ ದಾವಣಗೆರೆ ಬಲಿಷ್ಠ ಟ್ಯಾಕಲ್ ವಿಘ್ನೇಶ್ ಶೆಟ್ಟಿ ಅವರನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ದಾವಣಗೆರೆಯ ರೈಟ್ ಕವರ್ ಭಾಗದಿಂದ ದಾವಣಗೆರೆ 3, ದಕ್ಷಿಣ ಕನ್ನಡ 2. 1 ಅಂಕದ ಮುನ್ನಡೆಯಲ್ಲಿ ದಾವಣಗೆರೆ ಜಿಲ್ಲಾ ತಂಡ. ದಾಳಿಯಲ್ಲಿ ದಾವಣಗೆರೆ ಜಿಲ್ಲಾ ತಂಡದ ಅಂಜು ನಾಯ್ಕ್. ಲೆಫ್ಟ್ ರಾಟೊಂದಿಗೆ ವಾಪಸ್ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಜರ್ಸಿ ನಂಬರ್ 13 ಆಟಗಾರ. ದಾವಣಗೆರೆ ತಂಡಕ್ಕೆ ಡೂ ಆರ್ ಡೈ. ದಾವಣಗೆರೆ ತಂಡಕ್ಕೆ ಮಾಡು ಇಲ್ಲವೇ ಮಡಿ. 3-2, 1 ಅಂಕದ ಮುನ್ನಡೆಯಲ್ಲಿ ದಾವಣಗೆರೆ. ಈ ಬಾರಿ ಬ್ಯಾಕ್ ಪ್ರಯತ್ನ, ಉತ್ತಮವಾದಂತಹ ಒಂದು ಟ್ಯಾಕಲ್ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರರಿಂದ. ಸ್ಕೋರ್ 3-3. ಆನೇಕಲ್ನ ಪ್ರೇಕ್ಷಕರೇ, ನೀವು ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಆಗಲ್ಲ. ಯಾಕೆ ಸೈಲೆಂಟ್ ಆಗಿದ್ದೀರಾ? 2 ಗ್ರೌಂಡ್ ಅಲ್ಲಿ ಮ್ಯಾಚ್ ನಡೀತಾ ಇದೆ. ಯಾವ ಕಡೆ ನೋಡೋದು ಅಂತಾನೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅಲ್ವಾ? ಹೆಂಗ್ ಮಾಡೋಣ ಹಂಗಿದ್ರೆ? ನೆಕ್ಸ್ಟ್ ಒಂದೊಂದು ಗ್ರೌಂಡ್ ಅಲ್ಲಿ ಆಡ್ಸೋದ ಹೆಂಗೆ? ಎಸ್, ಮಂಡ್ಯದ ವಿಶ್ವಾಸ್ ಗೌಡ ಫಸ್ಟ್ ಏಡ್ ನೀಡಿ. ಫಸ್ಟ್ ಏಡ್ ಆದಷ್ಟು ಬೇಗ ಟ್ರೈನ್ ತೆಗೆದುಕೊಂಡು ಬನ್ನಿ. ಕಬಡ್ಡಿ ಕ್ರೀಡೆ ಕಾಂಟ್ಯಾಕ್ಟ್ ಗೇಮ್ ಆಗಿರೋದ್ರಿಂದ ಆಟಗಾರರಿಗೆ ಕೆಲವೊಮ್ಮೆ ಇಂಜುರಿ ಆಗುವಂಥದ್ದನ್ನು ಕಾಣಬಹುದು. ನಮ್ಮ ಶ್ರೀ ಸಾಯಿ ಹಾಸ್ಪಿಟಲ್ನ ವೈದ್ಯಕೀಯ ಮಿತ್ರರು ಸಹ ಪ್ರಥಮ ಚಿಕಿತ್ಸೆ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. 4-3 ಅಂಕಣ 1ರಲ್ಲಿ ದಾವಣಗೆರೆ 1 ಅಂಕದ ಮುನ್ನಡೆಯಲ್ಲಿ ಮತ್ತೊಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್. ಲೆಫ್ಟ್ ಕವರ್ ಭಾಗದಿಂದ ಅಷ್ಟೇ ಉತ್ತಮವಾದಂತಹ ಒಂದು ಸಪೋರ್ಟ್ ಸಿಕ್ಕಿದ. ರೈಟ್ ಕಾರ್ನರ್ ಹಾಗೂ ಲೆಫ್ಟ್ ಕವರ್ ವಿಭಾಗದ ಒಂದು ಕಾಂಬಿನೇಷನ್ ಟ್ಯಾಕಲ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 5-3, 2 ಅಂಕದ ಮುನ್ನಡೆಯಲ್ಲಿ ದಾವಣಗೆರೆ. ಅಂಕಣ 2ರಲ್ಲಿ ಮಂಡ್ಯ ವಿರುದ್ಧ ಉತ್ತರ ಕನ್ನಡ ಸುಶೀಲ್ ಕಾಂಬ್ರೇಕರ್, ಒಬ್ಬೊಬ್ರು ಕಬಡ್ಡಿ ಹೆಸರಂತ ಆಟಗಾರ, ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ವಿಶ್ವಾಸ್ ಗೌಡ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. 3 ಆಟಗಾರ ನಡುವೆ ಜಿತಿನ್ ನಾಗರತ್ನ. ಆಟಗಾರರು ನಿಮ್ಮಲ್ಲಿ ವಾದ ವಿವಾದ ಬೇಡ, ತೀರ್ಪುಗಾರಿದ್ದಾರೆ. ಪ್ರೇಕ್ಷಕರು ಯಾರು ಗೊಂದಲಕ್ಕೆ ಒಳಗಾಗಬೇಡ. ಆಟಗಾರರು ಶಿಸ್ತನ್ನ ಕಾಪಾಡಿ, ತೀರ್ಪುಗಾರಿದ್ದಾರೆ. ನಿಮ್ಮಲ್ಲಿ ವಾದ ವಿವಾದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುವಂತಹ ಆಟಗಾರರಾಗಿರ್ತೀರಾ. ಯಾಕಂದ್ರೆ ಮುಂದಿನ ನ್ಯಾಷನಲ್ಸ್ ಗೇಮ್ಸ್ಗೆ. ಎಸ್, ಸುಶೀಲ್ ಕಾಂಬ್ರೇಕರ್, ವಾಟ್ ಅ ಕ್ಯಾಚ್! ಜಾಲೆ ಜಾಲೆ! ರಾಗಿಯ ಕಣಜ ಆನೇಕಲ್ನಲ್ಲಿ ಕಬಡ್ಡಿಯ ಒಂದು ಹಬ್ಬ. ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಈ ಭಾಗದ ಕಬಡ್ಡಿ ಪ್ರೇಕ್ಷಕರು ದಯವಿಟ್ಟು ಅಂಕಣ 1ಕ್ಕೆ, ನಮ್ಮ ಶ್ರೀ ಸಾಯಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರು ಅಂಕಣ 1ಕ್ಕೆ ಒಬ್ರು ಆ ಕಡೆ ಕೂತ್ಕೊಳ್ಳಿ, ಒಬ್ರು ಈ ಕಡೆ ಕೂತ್ಕೊಳ್ಳಿ. ದಯವಿಟ್ಟು ಸಹಕರಿಸಿ, ಯಾಕಂದ್ರೆ ಹೈ ವೋಲ್ಟೇಜ್ ಪಂದ್ಯ. ಹದಿನಾರು 15, 1 ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ ಇದ್ರೆ ಅದು ಬೋನಸ್ ಅಂಕದೊಂದಿಗೆ ರತನ್ನಲ್ಲಿ ತಂಡಕ್ಕೆ ವಾಪಸ್ ಆಗಿದ್ದಾನೆ. 17-15, 2 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ.
ಅಂಕಣ ಒಂದರಲ್ಲೂ ಸಹ ಅಷ್ಟೇ ಹೈ ವೋಲ್ಟೇಜ್ ಪಂದ್ಯ. ಕಿರಣ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ ಮಲ್ಟಿಪಲ್ ರೈಟ್ ನೊಂದಿಗೆ ಸ್ಕೋರ್ 17-17. ಅಂಕಣ ಒಂದರಲ್ಲೂ ಸಹ 6-6ರಲ್ಲಿ ಪಂದ್ಯ. ದಕ್ಷಿಣ ಕನ್ನಡ ವಿರುದ್ಧ ದಾವಣಗೆರೆ. ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಸುಶೀಲ್ ಕಾಮ್ರೇಕರ್. ವಿಶ್ವಾಸ್ ಒಬ್ಬ ದಾಳಿಗಾರನಾಗಿ ಇಲ್ಲಿ ಆಂಕಲ್ ಹೋಲ್ಡ್ಗೆ ಮುಂದಾಗಿರುವಂತದ್ದು ಒಂದು ತಪ್ಪು ನಿರ್ಧಾರ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ, ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಕಷ್ಟ ಸಾಧ್ಯ. ಕ್ಷಣ ಕ್ಷಣಕ್ಕೂ ಸಹ ತನ್ನದೇ ಆದಂತಹ ಒಂದು ರೋಚಕತೆಯನ್ನು ಹೊಂದಿರುವಂತಹ ಕ್ರೀಡೆ. ಕಿರಣ ರನ್ನಿಂಗ್ ರೋಲಿಂಗ್ ಕಿಕ್ ಮುಖೇನ ರೈಟ್ ಇನ್ ಜಾಗದಲ್ಲಿದ್ದಂತ ಅಟ್ಕನನ್ನ ಔಟ್ ಮಾಡ್ತಾ ಒಂದಂಕವನ್ನು ಪಡ್ಕೊಂಡಿದ್ದಾನೆ. 18 ಈಚ್. 18-18. ದಾಳಿಯಲ್ಲಿ ಸುಶೀಲ್ ಕಾಮ್ರೇಕರ್. ರಿವರ್ಸ್ ಆಂಕಲ್ ಹೊಂಡ ಪ್ರಯತ್ನ ಇತ್ತು. ನೈನ್ಟೀನ್ 18 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ಈ ಒಂದು ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು. ಆನೇಕಲ್ನ ಕಬಡ್ಡಿ ಇತಿಹಾಸದಲ್ಲಿ ಇದೆ ಪ್ರಪ್ರಥಮ ಬಾರಿಗೆ ಕರ್ನಾಟಕದ 31 ಜಿಲ್ಲಾ ತಂಡಗಳು ಬಂದು ಭಾಗವಹಿಸುವ ಜೊತೆಯಲ್ಲಿ ಪ್ರೋ ಕಬಡ್ಡಿಯನ್ನು ಪ್ರತಿನಿಧಿಸಿದ ಆಟಗಾರರು ಆಗಮಿಸಿದ್ದಾರೆ. ಮತ್ತೊಂದು ಎಂಟಿ ರೈಡ್ ಮುಖಾಂತರ ವಾಪಸ್ ಬರ್ತಾರೆ. 2 ಪಾಯಿಂಟ್ಸ್ನ ಲೀಡ್ನಲ್ಲಿ ದಕ್ಷಿಣ ಕನ್ನಡ. ದಯವಿಟ್ಟು ಇಲ್ಲಿ ಮಹಿಳಾ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಂತ್ಕೊಂಡಿದ್ದೀರಾ. ನಿಮ್ಗೋಸ್ಕರ ವೇದಿಕೆ ಬಲಭಾಗದಲ್ಲಿ ಗ್ಯಾಲರಿ ವ್ಯವಸ್ಥೆ ಇದೆ, ದಯವಿಟ್ಟು ಅಲ್ಲಿ ಹೋಗಿ ಕುತ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಅದ್ಭುತವಾದ ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ. ಉತ್ತರ ಕನ್ನಡ 22, ಮಂಡ್ಯ 19. ಅದು ಹೈ ವೋಲ್ಟೇಜ್ ಪಂದ್ಯ. ಕ್ಷಣ ಕ್ಷಣಕ್ಕೂ ಎಲ್ಲರ ಕುತೂಹಲ ಹೆಚ್ಚಾಗ್ತಾ ಇದೆ. ಯಾರು ವಿಜಯಶಾಲಿಯಾಗಿ ಸೆಮಿಫೈನಲ್ಗೆ ಲಗ್ಗೆ ಇಡ್ತಾರೆ ಎನ್ನುವಂತ ಒಂದು ಪ್ರಶ್ನೆ. 22-20, 2 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಮತ್ತೊಂದು ಕಡೆ 3 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. 9-6. ಸೂಪರ್ ಟ್ಯಾಕಲ್ ಆನ್ ಆಗಿದೆ ದಾವಣಗೆರೆಗೆ. ಲೀಡ್ನಲ್ಲಿದ್ದಾರೆ, ಕೇರ್ಫುಲ್ ಆಗಿ ಆಡಬೇಕು. ಇಂದಿನ ಸಂಜೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಛಲವಾದಿ ನಾರಾಯಣಸ್ವಾಮಿ ಸರ್ ಅವರು ಆಗಮಿಸಲಿದ್ದಾರೆ. ಹಾಗೆ ಅವರ ಜೊತೆಯಲ್ಲಿ ಮಾಜಿ ಸಚಿವರಾಗಿರುವಂತಹ ಶ್ರೀಯುತ ವೈ ನಾರಾಯಣಸ್ವಾಮಿ ಸರ್ ಅವರು ಸಹ ಸಂಜೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಬೋನಸ್ ಆನ್ ಆಗಿದೆ. 2 ಫಾರ್ ಟೈ ರೈಡು ದಾವಣಗೆರೆಗೆ. ಇಪ್ಪತ್ಮೂರು 20, 3 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ.
ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ ದಾವಣಗೆರೆ ತಂಡಕ್ಕೆ. ರೈಡಿಂಗ್ ನಲ್ಲಿ ಜೋಸಿ ನಂಬರ್ 4 ಶಂಕರ್ ನಾಗರ್ ಅವರು, ಶ್ರೀಯುತ ಬಾಷಾರ್ ಅವರು, ಶ್ರೀಯುತ ರಾಜಪ್ಪರ್ ಅವರು, ಪ್ರವೀಣ್ ಸರ್ ಅವರು, ಶಿವಕುಮಾರ್ ಎಂರವರು, ಅನಿಲ್ ರವರು, ರಾಜಪ್ಪರವರು, ಶರಣಪ್ಪರವರು, ನಾಗರಾಜ್ರವರು, ಲಕ್ಷ್ಮೀಕಾಂತ್ ರವರು, ಯಲ್ಲಪ್ಪ ಪೂಜಾರಿರವರು, ಭೂತರಾಯಪ್ಪರವರು, ವೆಂಕಟಸ್ವಾಮಿರವರು, ಈ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎಸ್ ವಿಶ್ವಾಸ್ ಡ್ಯೂ ಆರ್ ಡೈ. ಮಂಡ್ಯ ತಂಡಕ್ಕೆ ಮಾಡು ಇಲ್ಲವೇ ಮಡಿ ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಐತಿ. ಬಾರಿ ವಿನೋದ್ ನಾಯ್ಕ್ ಹಾಗೂ ಜಿತಿನ್ ಅದ್ಭುತವಾದಂತಹ ಒಂದು ಕಾಂಬಿನೇಷನ್ ಟ್ಯಾಕಲ್. ಮಂಡ್ಯ ಈ ಒಂದು ಕಾರ್ಯಕ್ರಮಕ್ಕೆ ಆನೇಕಲ್ನ ಖ್ಯಾತ ವೈದ್ಯರು, ಕ್ರೀಡೆಗೆ ಸದಾ ಪ್ರೋತ್ಸಾಹ ನೀಡುವಂತ ಶ್ರೀಯುತ ಡಾಕ್ಟರ್ ಜಿ ಮೋಹನ್ ಸರ್ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ಆನೇಕಲ್ ಈ ಭಾಗದ ಕ್ರೀಡಾಪಟುಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಾರೆ. ಶ್ರೀಯುತ ಡಾಕ್ಟರ್ ಜಿ ಮೋಹನ್ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. 25-21 ದಾಳಿಯಲ್ಲಿ ಸುಶೀಲ್ ಕಾಮ್ರೇಕರ್. in favor of UK district. 8 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. ದಾಳಿಯಲ್ಲಿ ಕಿರಣ್, ಎಜೆ ಕಾರ್ತಿಕ್ ಡಬಲ್ ಟೈ ಹೋಲ್ಡ್, ಬಲಿಷ್ಠವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. 30-21 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀಯುತ ವೈ ರಾಜಪುರ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮತ್ತೊಂದು ಅಡ್ವಾನ್ಸ್ ಟ್ಯಾಕಲ್ ಮಾಡೋ ಪ್ರಯತ್ನದಲ್ಲಿ 1 ಪಾಯಿಂಟ್ ಕೈ ಚೆಲ್ಲಿದ್ದಾರೆ ದಾವಣಗೆರೆ. ಇದರಿಂದ 7 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬೃಂದಾವನ ಸ್ಕೂಲ್ನ ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ಶೇಖರ್ ಅವರು ಕಳೆದ ವಾರವಷ್ಟೇ ಮಹಿಳಾ ವಿಭಾಗದ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ ಶೇಖರ್ ಅವರಿಗೂ ಸಹ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ. ದಾಳಿಯಲ್ಲಿ ಸಿಮೋಲ್. 5 ಆಟಗಾರರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಭಿಷೇಕ್ ಗೌಡ, ರೈಟ್ ಕಾರ್ನರ್ ಭಾಗದಲ್ಲಿ ಸಚಿನ್. ಸಾಕಷ್ಟು ವೇಗದ ದಾಳಿಯಾಗಿತ್ತು. ಉತ್ತಮವಾದಂತಹ ಒಂದು ಟ್ಯಾಕಲ್ ಮಂಡ್ಯ ತಂಡದ ಆಟಗಾರರಿಂದ. ದಾಳಿಯಲ್ಲಿ ಸುಶಾಂತ್ ಗೌಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಯುವ ಪ್ರತಿಭೆ. ಕ್ವಿಕ್ ಆದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದರು. ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಪ್ರೋ ಕಬಡ್ಡಿ ಆಟಗಾರ ಸುಶೀಲ್ ಕಾಮ್ರೇಕರ್, ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಈ ಬಾರಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಸಚಿನ್ ಅವರಿಂದ ಡಬಲ್ ಟೈ ಹೋಲ್ಡ್, ಬಲಿಷ್ಠವಾದಂತಹ ಬ್ಲಾಕ್.
ಈ ಬಾರಿ ಎಜಿ ಕಾರ್ತಿಕ್ ಅಡ್ವಾನ್ಸ್ ಟ್ಯಾಕಲ್. देखे 31-25 in favor of Uttara Kannada. ಸಂಕಟ ಒಂದರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ದಾವಣಗೆರೆ 16-11. ದಕ್ಷಿಣ ಕನ್ನಡದ ಆಟಗಾರರು ಒಂದೊಳ್ಳೆ ಕಮ್ಬ್ಯಾಕ್ ನ ಪ್ರಯತ್ನದೊಂದಿಗೆ ದಾಳಿಯಲ್ಲಿ ಅಂಜು ಅದ್ಭುತವಾದಂತಹ ಒಂದು ಟ್ಯಾಕಲ್ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರರಿಂದ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಶೇಖರ್ ಸರ್ ಅವರು, ಶುಭ ಡೆವಲಪರ್ಸ್ ನ ಮಾಲೀಕರು ಶ್ರೀಯುತ ಶೇಖರ್ ಸರ್ ಅವರು, ಹಾಗೆ ಶ್ರೀಯುತ ರಾಜು ಸರ್ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಆತ್ಮೀಯ ಸ್ನೇಹಿತರು ವೇದಿಕೆ ಮುಂಭಾಗದಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ಕುತ್ಕೊಂಡು ಈ ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. 33-26 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಮತ್ತೊಂದು ಕಡೆ 18-11 ದಕ್ಷಿಣ ಕನ್ನಡದ ಪರವಾಗಿ. ರೈಡಿಂಗ್ ನಲ್ಲಿ ಮತ್ತೊಮ್ಮೆ ಜರ್ಸಿ ನಂಬರ್ 9 ಮತ್ತೊಂದು ಎಂಟಿ ರೈಡ್ ಮುಖಾಂತರ ವಾಪಸ್ ಬರ್ತಾನೆ. ಈಗ 2 or ಟೈ ಸಿಚುವೇಶನ್ ದಾವಣಗೆರೆ ತಂಡಕ್ಕೆ. ಅಂತರದಲ್ಲಿ ಜರ್ಸಿ ನಂಬರ್ 12 ರೈಡಿಂಗ್ ನಲ್ಲಿ ರೈಡರ್ ಇಲ್ಲಿ ಸ್ವಲ್ಪ ಔಟ್ ಆದ್ರು ಎನ್ನುವಂತ ಒಂದು ಸೂಚನೆ. ಈ ಮೂಲಕ ಸೂಪರ್ ಟ್ಯಾಕಲ್ ಉತ್ತರ ಕನ್ನಡ ತಂಡಕ್ಕೆ. ರಜಾ It's 36-26 in favor of ಉತ್ತರ ಕನ್ನಡ. ದಾಳಿಯಲ್ಲಿ ಮಂಡ್ಯ ತಂಡದ ಸುಶಾಂತ್ ಗೌಡ. ಒಳ್ಳೆ ಡೈವಿಂಗ್ ಟ್ಯಾಕಲ್ ಲೆಫ್ಟ್ ಕಾರ್ನ್ ಭಾಗದಿಂದ ಜಿತಿನ್. ಮೂವತ್ತೇಳು 26 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಅಂಕಣ 1ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ದಾವಣಗೆರೆ 20-12 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಈ ಒಂದು ತಂಡಗಳ ಪರಿಚಯ ಕಾರ್ಯಕ್ರಮಕ್ಕೆ ಈಗಷ್ಟೇ ಬಂದಂತಹ ಶೇಖರ್ ಸಾರು, ರಾಮುರವರು, ಡಾಕ್ಟರ್ ಮೊಹಮ್ಮದ್ ಸಾರು ದಯವಿಟ್ಟು ಈ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಬರಬೇಕು. ಹಾಗೆ
ಪೊಲೀಸ್ ಇಲಾಖೆಯ ಸಿದ್ದಲಿಂಗೌಡ ಸರ್ ಅವರು ಸಹ ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀಯುತ ರಾಜು ಸರ್ ಅವರು ಹಾಗೆ ಶ್ರೀಯುತ ಶೇಖರ್ ಸರ್ ಅವರು, ಅದೇ ರೀತಿ ಶ್ರೀಯುತ ಡಾಕ್ಟರ್ ಜಿ ಮೋಹನ್ ಸರ್ ಅವರು, ಹಾಗೆ ಬೃಂದಾವನ ಸ್ಕೂಲ್ನ ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ಶೇಖರ್ ಸರ್ ಅವರು, ಕಳೆದ ವಾರ ಅಷ್ಟೇ ಜಿಗಣಿಯಲ್ಲಿ ಅವರ ನೇತೃತ್ವದಲ್ಲಿ ಕರ್ನಾಟಕ ಮಹಿಳಾ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನು ಸಹ ಆಯೋಜನೆ ಮಾಡಿದ್ರು. 2 ಅಂಕಣದಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ಕ್ಯಾಪ್ಟನ್ ಲಾಸ್ಟ್ 5 minutes to go in court number 2, 38-27 in favor of ಉತ್ತರ ಕನ್ನಡ. ಸುಶೀಲ್ ಕಾಮ್ರೇಕರ್ ಪ್ರೋ ಕಬಡ್ಡಿಯ ಸೀಸನ್ 11 ಮತ್ತು 12ರಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗೌರವ ಅತಿಥಿಗಳಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ದಾಳಿಯಲ್ಲಿ ಸುಶೀಲ್ ಕಾಮ್ರೇಕರ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಭಿಷೇಕ್ ಹಾಗೂ ಸೋನು, ಈ ಬಾರಿ ಸೋನು ಬಿಗಿಯಾದಂತ ಟ್ಯಾಕಲ್ ಇತ್ತು. ಕಾಪಾಡೋಣ. ಯಸ್, ಯೇ ಹೈ ಸೂಪರ್ ಟ್ಯಾಕಲ್. ಮಂಡ್ಯ ಮಂಡ್ಯದ ವಿಶ್ವ ಪ್ರೋ ಕಬಡ್ಡಿ ಹೆಸರಂತ ಆಟಗಾರ ಕ್ಯಾಪ್ಟನ್ ಲಾಸ್ಟ್ 3 minutes to go. आखिरी 3 मिनट का खेल अभी बाकी है. मल्टीपल राइट पॉइंट. What a escape. ಮಂಡ್ಯದ ವಿಶ್ವ. ನೋಡಿ, ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಜನ ನಿಂತ್ಕೊಂಡಿದ್ದೀರ. ದಯವಿಟ್ಟು ಇಲ್ಲಿ ಕುತ್ಕೊಳ್ಬೇಕು ದಯವಿಟ್ಟು, ಯಾಕಂದ್ರೆ ದಯವಿಟ್ಟು ಸೆಲೆಕ್ಷನ್ ಕಮಿಟಿ ಇರುತ್ತೆ, ಅವರು ಸಹ ಮ್ಯಾಚ್ ಅನ್ನು ವೀಕ್ಷಿಸಬೇಕಾಗುತ್ತೆ. ನಿಂತಿರುವಂತ ಪ್ರೇಕ್ಷಕರು ದಯವಿಟ್ಟು ಒಂದ್ ಸ್ವಲ್ಪ ಚೇರ್ ತಗೊಂಡು ಅಲ್ಲೇ ಕುತ್ಕೊಂಡ್ಬಿಡಿ. ಮೂವತ್ತೊಂಬತ್ತು 32 ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ರಾಜಕ ನಡುವೆ ಈ ಬಾರಿ ವಿಶ್ವಾಸ. ವಿನೋದ್ ಹಾಗೂ ರತನ್ ಸಿಂಹಲ್. ಈಗ ವೇದಿಕೆಯಲ್ಲಿ ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮ. ಸುಶೀಲ್ ಕಾಮ್ರೇಕರ್ ಥರ್ಡ್ ರೈಡ್. ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಮಾಡು ಇಲ್ಲವೇ ಮಡಿ. 5 ಆಟಕ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಸಿಮೋನ್ ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ. ಹತ್ತಿರದಲ್ಲಿದ್ರು ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಅಭಿಷೇಕ್ ಗೌಡ ಅವರಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ದುರ್ಬಲವಾದಂತಹ ಉಲ್ಲಂಘನೆಗಳಿಗೆ ನಮ್ಮ ತಂಡದ ಪರವಾಗಿ ಒಂದು ಸಣ್ಣ ಸನ್ಮಾನ.
43-33 ಉತ್ತರ ಕನ್ನಡ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಚಲುವಾದಿ ನಾರಾಯಣ ಸ್ವಾಮಿ ಸರ್ ಅವರು ಮತ್ತು ಮಾಜಿ ಸಚಿವ